ಜೆರಾಕ್ಸ್ ಇದು ತುಂಬ ಇಂಟ್ರೆಸ್ಟಿಂಗ್ ವೆಬ್ ಸರಣಿ. ಈ ಸರಣಿಯಲ್ಲಿ ನಿಮಗೆ ಸುಮಾರು ವಿಚಾರಗಳಿವೆ. ನಾಯಕ ನಟ, ನಾಯಕಿ, ಹಾಗೆಯೇ ಇತರ ಪಾತ್ರಗಳು ಎಲ್ಲವೂ ಡಬಲ್ ಡಬಲ್. ಕಾರಣ ಏನು ಅನ್ನೋದು ವೆಬ್ ಸೀರೀಸಲ್ಲಿ ನೋಡ್ತಾನೆ ಗೊತ್ತಾಗುತ್ತೆ. ಈ ಒಂದು ವೆಬ್ ಸರಣಿಯ ಕಡೆಯ ಸಂಚಿಕೆ, ಕಡೆಯ ದೃಶ್ಯ ಇಡೀ ಸರಣಿಯ ಆ ಒಂದು ಶಕ್ತಿ, ಆ ಒಂದು ಪವರ್, ಆ ಒಂದು ನಕಲು ಮನುಷ್ಯರ ಹಿಂದಿನ ಸತ್ಯವನ್ನು ಆ ದೃಶ್ಯ ಹೇಳುತ್ತೆ. ಸೊ ಅದು ನಾಯಕನ ಕಣ್ಣಲ್ಲಿ ನಮಗೆ ತಿಳಿಯುತ್ತೆ. ಆ ಥರದ ಒಂದು ವೆಬ್ ಸೀರೀಸ್ ಕನ್ನಡದಲ್ಲಿ ಈ ಥರದ ಬಂದಿರಲಿಲ್ಲ. ಇದು G5 ಬರ್ತಾ ಇರುವಂಥ ಒಂದು ವೆಬ್ ಸರಣಿ. ಸೊ ಶ್ರೀನಿಧಿ ಬೆಂಗಳೂರು ಈ ಹಿಂದೆ ಬ್ಲಿಂಕ್ ಅನ್ನುವಂಥ ಒಂದು ಸಿನಿಮಾ ಮಾಡಿದರು. ಇವರು ಈ ಒಂದು ಸರಣಿಯ ಡೈರೆಕ್ಟರ್. ಡಾಲಿ ಧನಂಜಯ್ ಈ ಸರಣಿಯನ್ನು ನಿರ್ಮಾಣ ಮಾಡಿರುವಂಥದ್ದು. ನಾಗಭೂಷಣ್, ಪಾಯಲ್ ಚೆಂಗಪ್ಪ, ಸಂತು ತುಕಾಲಿ ಸಂತು, ಹಾಗೆಯೇ ಮಂಜು ಪಾವಗಡ್, ಓಂ ಪ್ರಕಾಶ್ ರಾವ್, ವಿಜಯ್ ಪ್ರಸಾದ್ ಅವರು ನಿರ್ದೇಶಕರು. ಹೀಗೆ ಸಾಕಷ್ಟು ಪಾತ್ರಗಳು ಪ್ರತಿ ಸಂಚಿಕೆಯಲ್ಲೂ ತಮ್ಮದೇ ಆದ ಒಂದು ಛಾಪನ್ನು ಮೂಡಿಸಿರುವಂಥದ್ದು. ಹಾಸ್ಯ ಇದೆ, ಕುತೂಹಲ ಇದೆ, ಹಾಗೆಯೇ ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಅನ್ನೋಕ್ಕಿಂತ ತಾಯತ್ತದ ಎಫೆಕ್ಟ್, ತಾಯತ್ತದ ಎಲಿಮೆಂಟ್ಸ್ ಇಲ್ಲಿ ನಿಮಗೆ ಒಂದು ಕುತೂಹಲ ಮೂಡಿಸುವಂಥದ್ದು. ಪ್ರತಿ ಸಂಚಿಕೆ ಏನಿದೆ 6 ಸಂಚಿಕೆಯಲ್ಲಿ ಪ್ರತಿ ಸಂಚಿಕೆಗೂ ಒಂದು ಲಿಂಕ್ ಇದೆ, ಹಾಗೆಯೇ ಕುತೂಹಲ ಇದೆ, ಹಾಗೆಯೇ ಹಾರುವ ತಟ್ಟೆಯ ಬಗೆಗಿನ ಕುತೂಹಲ, ಸೆಳೆತ ಎಲ್ಲವೂ ಇದೆ. ಸೊ ನಕಲು ಮನುಷ್ಯರು ಅನ್ನುವಂಥ ಬೋರ್ಡ್ ಊರಲ್ಲಿ ಇರುವಂಥದ್ದು. ರಾಯದುರ್ಗನ ಊರು, ಚಿಕ್ಕ ಹಳ್ಳಿ. ಈ ಹಳ್ಳಿಯಲ್ಲಿ ರಾಜಕೀಯ ಇರುತ್ತೆ, ಹಾಗೆಯೇ ದುಡ್ಡು ಕಾಸು, ಕಿತ್ತಾಟ ಪತ್ತಾಟ ಎಲ್ಲವೂ ಇರುವಂಥ ಒಂದು ಊರು. ಈ ಊರಲ್ಲಿ ಒಂದು ಜೆರಾಕ್ಸ್ ಅಂಗಡಿ. ಆ ಜೆರಾಕ್ಸ್ ಅಂಗಡಿಯ ಹೀರೋ ಪ್ರಕಾಶ್. ಸೊ ಪ್ರಕಾಶ್ ಮತ್ತು ಸೂಜಿ ಅಥವಾ ಸುಜಾತ ಇವರ ನಡುವಿನ ಲವ್ ಸ್ಟೋರಿ. ಹಾಗೆಯೇ ಈ ಥರದ ಸುಮಾರು ಪಾತ್ರಗಳು ಈ ಒಂದು ವೆಬ್ ಸರಣಿಯಲ್ಲಿದೆ. ತುಂಬ ಆಪ್ತವಾಗಿ ಇರುವಂಥ ಒಂದು ವೆಬ್ ಸರಣಿ ನೋಡ್ಬೋದು. ಒಂದು ಪ್ರಶ್ನೆ ಕಾಡುತ್ತೆ, ಏನಂದರೆ ಈ ಥರ ಎಲ್ಲ ಸಾಧ್ಯನಾ? ನಕಲು ಮನುಷ್ಯರು ಇರ್ತಾರಾ ಅಥವಾ ಜೆರಾಕ್ಸ್ ಮನುಷ್ಯರು ಇರ್ತಾರಾ ಅಂಥೇಳಿ. ಸೊ ಇದಕ್ಕೆ ಉತ್ತರ ಇಡೀ ಸೀರೀಸ್ ನೋಡಿದಾಗ, ಕಡೆಯಲ್ಲಿ ಬರುವಂಥ ದೃಶ್ಯ ನೀವು ಕಂಡಾಗ ನಿಮಗೆ ಎಲ್ಲವೂ ಅರ್ಥ ಆಗುತ್ತೆ, ಯಾಕೆ ಜೆರಾಕ್ಸ್ ಮಷೀನಿಂದ ನಕಲು ಮನುಷ್ಯರು ಹುಟ್ಕೋತಾರೆ ಅನ್ನುವಂಥದ್ದು. ಸೊ ಒಂದು ಸಣ್ಣ ಹಿಂಟ್ ಅನ್ನೋಕ್ಕಿಂತ ಒಂದು ಸಣ್ಣ ವಿಚಾರನ ರಿವೀಲ್ ಮಾಡಿದ್ದೀನಿ. ಸೊ ಶ್ರೀನಿಧಿ ಬೆಂಗಳೂರವರ ಈ ಒಂದು ವೆಬ್ ಸೀರೀಸ್ ತುಂಬ ಚೆನ್ನಾಗಿದೆ ಅನ್ನಿಸ್ತು ನನಗೆ ವೈಯಕ್ತಿಕವಾಗಿ. ಸೊ ನೋಡಿದವ್ರಿಗೆ ಬೇರೆ ಬೇರೆ ಥರ ಅನ್ನಿಸ್ಬೋದು, ಒಂದು ಒಳ್ಳೆಯ ಪ್ರಯತ್ನವೂ ಅನ್ನಿಸ್ಬೋದು, ಅಥವಾ ಏನಿದೆ ಇದರಲ್ಲಿ ಎಲ್ಲವೂ ಫಿಕ್ಷನ್ ಥರ ಇದೆ, ಸಾಧ್ಯನಾ ಅನ್ನುವಂಥ ಪ್ರಶ್ನೆನೂ ಬರ್ಬೋದು. ಹಾರುವ ತಟ್ಟೆ ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಇದನ್ನು ವೆಬ್ ಸೀರೀಸ್ ನೋಡಿದ್ರೆ ನೀವು ಇದನ್ನು ಹೇಳ್ತೀರ ಅಂತ ಹೇಳ್ತಾ ನನ್ನ ಈ ಒಂದು ರಿವ್ಯೂ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ನಮಸ್ಕಾರ.